ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿ ಅಂಗಳದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಚಾಮರಾಜನಗರ ಜಿಲ್ಲೆಯ KVKಯಲ್ಲಿದ್ದೀವಿ. ನಾವು ಇಂದಿನ ಕಂತಿನಲ್ಲಿ ಡಾಕ್ಟರ್ ಮೋಹನ್ ಕುಮಾರ್ ಸರ್ ಅವರನ್ನು ಮಾತಾಡಿಸಿ ಅರಿಶಿಣದ ಸುಧಾರಿತ ಬೇಸಾಯ ಕ್ರಮಗಳು ಏನು ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ವಿ. ಇವತ್ತಿನ ಕಂತಿನಲ್ಲಿ ಅವರನ್ನು ಮಾತಾಡಿಸಿ ಈ ಅರಿಶಿಣಕ್ಕೆ ಪ್ರಮುಖವಾಗಿ ಬಾಧಿಸ್ತಕ್ಕಂಥ ರೋಗಗಳು ಯಾವುವು ಅನ್ನೋದ್ರನ್ನು ಕೇಳಿ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಅರಿಶಿಣದಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟ ನಿರ್ವಹಣೆ ಹೇಗೆ ಅನ್ನೋದನ್ನು ನೋಡ್ತೀವಿ. ಅರಿಶಿಣದಲ್ಲಿ ಬರ್ತಕ್ಕಂಥ ರೋಗಗಳು ಯಾವುದು ಅಂತಂದರೆ ಎಲೆ ಚುಕ್ಕೆ ರೋಗ ಒಂದು ಪ್ರಮುಖವಾಗಿ ಬರ್ತದೆ. ಲೀಫ್ ಬ್ಲೈಟ್ ಅಂತ ಹೇಳ್ತೀವಿ, ಅದೊಂದು ಪ್ರಮುಖವಾಗಿ ಬರ್ತಕ್ಕಂಥದ್ದು. ಅದು ಬಿಟ್ಟರೆ ಕೊಂಬು ಕೊಳೆ ರೋಗ. ಇವು ಮೂರು ಪ್ರಮುಖವಾಗಿ ಬರ್ತಕ್ಕಂಥ ರೋಗಗಳು. ಅದೇ ಥರ ಕೀಟ ಬಾಧೆ ಏನು ಬಂದಂದರೆ ಎಲೆ ಹೀರತಕ್ಕಂಥ ಹೇನುಗಳು, ಇವುಗಳು ಅಂದರೆ ನಾವು ಥ್ರಿಪ್ಸು ಮತ್ತು ಮೈಟ್ಸ್ ಅಂತ ಹೇಳ್ತೀವಿ. ರಸ ಹೀರ್ತಕ್ಕಂತಹ ಎಲೆಯಲ್ಲಿ ಇರ್ತಕ್ಕಂಥ ರಸ ಹೀರ್ತಕ್ಕಂತಹ ಕೀಟ ಬಾಧೆ. ಸೂಡೋಸ್ಟೆಮ್ ಬೋರರ್ ಅಂತ ನಾವು ಕರಿತೀವಿ. ಅಂದರೆ ಅವು ಬರ್ತಕ್ಕಂಥ ಕಾಂಡವನ್ನು ಕೊರೆದು ಡ್ಯಾಮೇಜ್ ಹಾನಿ ಮಾಡ್ತಕ್ಕಂತಹ ಕೀಟಗಳು. ಇವೆರಡು ಕೀಟಗಳು ಪ್ರಮುಖವಾಗಿ ಬರ್ತವೆ ಇದು ಫೀಲ್ಡಲ್ಲಿ. ಇವುಗಳನ್ನ ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ರೈತರು ಅವು ಕಂಡು ಬಂದಾಗ ಸಿಂಪಡಣೆ ಮಾಡಿ ನಿರ್ವಹಣೆಗೆ ಹೋಗ್ತಾರೆ. ಅದಲ್ಲದೆ ನಾನು ಹೇಳೋದು ಬರೀ ಸಿಂಪಡಣೆ ಅಂತಂದಲ್ಲ, ಅವರು ಬೆಳೆಯಲ್ಲಿ ಒಂದು ಏನಂದರೆ ಬೆಳೆನ ಬೆಳಿಬೇಕಾದ್ರೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಏನು ಹೇಳ್ತೀವಿ, ಅವುಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಈ ಏನು ಎಲೆ ರೋಗ ಮತ್ತು ಕೀಟ ನಿರ್ವಹಣೆ ಮಾಡ್ಬೋದು. ಹೇಗೆ? ಒಂದು ಪ್ರಮುಖವಾಗಿ ಏನು ಹೇಳಿದ್ರೆ ರೋಗಗಳು ಹೇಳಿದ್ನಲ್ಲ, ಎಲೆ ಚುಕ್ಕೆ ರೋಗ ಇರ್ಬೋದು, ಕೊಂಬು ಕೊಳೆ ರೋಗ, ಇದಕ್ಕೆ ಎಲ್ಲ ಏನಂತಂದರೆ ಬೀಜೋಪಚಾರ ಮಾಡ್ತಕ್ಕಂಥದ್ದು ಪ್ರಮುಖವಾಗಿ. ಮ್ಯಾಂಕೋಸೆಬ್ 2 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 15-20 ನಿಮಿಷಗಳ ಕಾಲ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಅಥವಾ ಟ್ರೈಕೋಡರ್ಮಾ ಸೂಡೋಮೋನಾಸಿಂದ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಅಥವಾ ಬೀಜಾಮೃತದಿಂದ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಇದು ಪ್ರಮುಖವಾಗಿ ಮಾಡಬೇಕು. ಇದಲ್ಲದೆ ಅವರು ಈಗ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸು ಇವುಗಳನ್ನು ಪ್ರತಿ 2 ತಿಂಗಳಿಗೆ ಒಮ್ಮೆ, ನಾಟಿ ಮಾಡಿದ 2 ತಿಂಗಳಿಗೊಮ್ಮೆ ಇದು ಬೆಡ್ಡಿಗೆ ಮೇಲೆ ಡ್ರೆಂಚ್ ಮಾಡ್ತಕ್ಕಂಥದ್ದು, ಅಥವಾ ಡ್ರಿಪ್ ಇದ್ದರೆ ಡ್ರಿಪ್ಪಿನ ಮೂಲಕ ಬಿಡ್ತಕ್ಕಂಥದ್ದು. ಆಮೇಲೆ ರೈಸ್ಡ್ ಬೆಡ್ಡಲ್ಲಿ ರೈತರು ಬೆಳೆ ಬೆಳೀತಕ್ಕಂಥದ್ದು. ಅಂದರೆ ಏನಾದ್ರು ಜಾಸ್ತಿ ಮಳೆ ಆದರೆ ನೀರು ಬಸ್ತೋಗ್ತಕ್ಕಂಥದ್ದು. ಈ ಥರ ಒಂದು ವ್ಯವಸ್ಥೆ ಮಾಡಿದಾಗ ಕೊಂಬು ಕೊಳೆ ರೋಗನೂ ಕಡಿಮೆ ಬರುತ್ತೆ, ಹಾಗೆ ಎಲೆ ಚುಕ್ಕೆ ರೋಗನೂ ಕಡಿಮೆ ಬರುತ್ತೆ. ಏನೂ ಕಂಡು ಬಂತು ಸ್ವಲ್ಪ ಅಂತಂತಂದರೆ ಸ್ವಲ್ಪ ಯಾವುದಾದ್ರೂ ಒಂದು ಫಂಜಿಸೈಡ್ಸ್ ಇದೆ. ಈಗ ನಾವು ಕಾರ್ಬನ್ಡಜಿಯಮ್ ಇದೆ, ಸಾಫ್ ಇದೆ, ಈ ಥರ ಯಾವುದಾದ್ರೂ ಒಂದು ಫಂಜಿಸೈಡ್ನ ನಾವು, ಅಥವಾ ಟ್ರೈಕೋಡರ್ಮಾ ಸೂಡೋಮೋನಾಸ್ ಇದೆ, ಇವುಗಳನ್ನ ಬಳಸ್ತಕ್ಕಂಥದ್ದು ರೈತರು. ಅದೇ ಪ್ರಮುಖವಾಗಿ ಅಲ್ಲ, ಇವೆಲ್ಲ ಮಾಡಿಯೂ ಕೂಡ ವಾತಾವರಣದ ವ್ಯತ್ಯಾಸದಿಂದ ಕಂಡು ಬಂದಾಗ ಅದನ್ನು ಬಳಸಬೇಕು. ಅದೇ ಥರ ಕೀಟ ಬಾಧೆನ ನಿರ್ವಹಣೆ ಮಾಡಲಿಕ್ಕೆ ನಾವು ಏನು ನೋಡ್ತೀವಿ, ಕೀಟ ಬಾಧೆ ನಿರ್ವಹಣೆ ಮಾಡಲಿಕ್ಕೆ ಇಲ್ಲಿ ಬೈನಾಗಿ ಬರ್ತಕ್ಕಂಥದ್ದು ಕೀಟ ಸಕ್ಕಿಂಗ್ ಪೆಸ್ಟ್ ಏನು ಹೇಳಿದಲ್ಲ ಅದಕ್ಕೆ. ಅವೆರಡಕ್ಕೂ ಕೂಡ ನಾವೇನು ಹೇಳ್ತೀವಿ, ರೈತರು ಪ್ರತಿ 20 ದಿನಗಳಿಗೊಮ್ಮೆ ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆಯನ್ನು ನಾವು ರೈತರು ನಾಟಿ ಮಾಡಿದ ಮೊದಲನೇ ತಿಂಗಳಿಂದ 20 ದಿನಗಳಿಗೊಮ್ಮೆ ನಾವು ಬೇವಿನ ಎಣ್ಣೆನ ಹೊಡ್ಕೊಂಡು ಬಂದರೆ ಇದರಲ್ಲಿ ಬರ್ತಕ್ಕಂಥ ಎರಡೂ ಕೀಟ ಬಾಧೆನ ಅವರು ಕಂಟ್ರೋಲ್ ಮಾಡ್ಬೋದು, ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡ್ಬೋದು, ಕೀಟ ಬಾಧೆನ ನಿರ್ವಹಣೆ ಮಾಡ್ಬೋದು ಯಾವುದೇ ಕೆಮಿಕಲ್ಗೆ ಹೋಗ್ತಾನೆ. ಪ್ರತಿ 20 ದಿನಗಳಿಗೊಮ್ಮೆ ಈಗ 200 ಲೀಟ್ರ್ ನೀರಿಗೆ ಒಂದು ಅರ್ಧ ಲೀಟ್ರಷ್ಟು ನಾವು ಬೇವಿನ ಎಣ್ಣೆಯನ್ನು ಹಾಕ್ಕೊಂಡು ನಾಟಿ ಮಾಡಿದ 1 ತಿಂಗಳ ನಂತರ ಪ್ರತಿ 20 ದಿನಗಳಿಗೆ ಒಮ್ಮೆ ಮಾಡೋದ್ರಿಂದ ಅದನ್ನು ಎಫೆಕ್ಟಾಗಿ ನಾವು ಕಂಟ್ರೋಲ್ ಮಾಡ್ಬೋದು. ಇನ್ನೂ ಇದೆ, ಅಸಿಫೇಟ್ ಹೊಡ್ತಕ್ಕಂಥದ್ದು, ಡೈಮಿಥೇಟ್ನ ಬಳಸ್ತಕ್ಕಂಥದ್ದು, ಕ್ಲೋರೋಪೈರಿಪಾಸ್ನ ಬಳಸ್ತಕ್ಕಂಥದ್ದು, ಇವೆಲ್ಲ ಇದ್ದಾವೆ. ಅವೆಲ್ಲದಕ್ಕಿಂತನೂ ಬೇವಿನ ಎಣ್ಣೆ ಎಫೆಕ್ಟಿವ್ ಕೆಲಸ ಮಾಡುತ್ತೆ ಅದು. ಬಟ್ ಅವರು ರೆಗ್ಯುಲರಾಗಿ ಒಂದು 5 ತಿಂಗಳ ಕಾಲ ಪ್ರತಿ 20 ದಿನಗಳಿಗೊಮ್ಮೆ ಸಿಂಪಡಣೆ ಮಾಡ್ಕೊಂಡು ಬಂದರೆ ಬೆಳೆನೂ ಚೆನ್ನಾಗಿರುತ್ತೆ, ಕೀಟ ಬಾಧೆನೂ ಚೆನ್ನಾಗಿರಲ್ಲ, ಮತ್ತು ಸುತ್ತಮುತ್ತ ಇರತಕ್ಕಂಥ ಪರಿಸರನೂ ಚೆನ್ನಾಗಿರುತ್ತೆ. ಇದು ಪ್ರಮುಖವಾಗಿ. ಸ್ವಲ್ಪ ಇದಲ್ಲದೆ ರೈತರು ಸ್ವಲ್ಪ ಜೀವಾಮೃತ ಬಳಸಬೇಕು, ಮತ್ತು ಪಂಚಗವ್ಯ ಇಂಥವನ್ನ ಬಳಸೋದ್ರಿಂದ ಆ ಬೆಳೆಗೂ ಕೂಡ ಒಂದು ರೆಸಿಸ್ಟೆನ್ಸ್ ಅಂತ ಬರ್ತದೆ. ಯಾವುದೇ ಕೀಟ ಮತ್ತು ರೋಗಕ್ಕೆ ನಿರೋಧಕತೆಯನ್ನು ಸ್ವಲ್ಪ ಅದು ತಗೊಳುತ್ತೆ. ಅದು ರೋಗ ಬಂದರೂ ಕೂಡ ತಡ್ಕೊಳ್ಳುತ್ತೆ. ಈಗ ನಾವು ಜೀವಾಮೃತನ ರೈತರಿಗೆ ತಿಂಗಳಿಗೊಂದು ಬಾರಿ ಆದ್ರೂ ಸಿಂಪಡಣೆ ಅಥವಾ ಡ್ರಿಪ್ ಮೂಲಕ ಬಿಡ್ಲಿಕ್ಕೆ ಹೇಳ್ತೀವಿ. ಪಂಚಗವ್ಯನ ಬೆಳೆ ಹಂತದಲ್ಲಿ 2 ಸಲ ಅದಕ್ಕೆ ಸಿಂಪಡಣೆ ಮಾಡಲಿಕ್ಕೆ ಹೇಳ್ತೀವಿ. ಒಳ್ಳೆ ರಿಸಲ್ಟ್ಸ್ ಇದೆ, ರೈತರು ಬಳಸ್ತಿದ್ದಾರೆ. ಒಳ್ಳೆ ಇಳುವರಿ ಕಡಿಮೆ ಖರ್ಚಲ್ಲಿ ಏನು ಅವ್ರು ಖರ್ಚು ಮಾಡ್ತಾರೆ ಅಂತಂದರೆ ಅದರಲ್ಲಿ ಕಡಿಮೆ ಖರ್ಚಲ್ಲಿ ಒಳ್ಳೆ ಇಳುವರಿನ ಅವರು ತಗೋಬೋದು. ಒಟ್ಟಾರೆಯಾಗಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಿ, ಈ ಥರ ಮಾಡಿದ್ರೆ ರೈತನಿಗೆ ಒಳ್ಳೆ ತಳಿಗಳು, ಈಗ IAS ಪ್ರತಿಭಾ ಅಂತಕ್ಕಂಥ ತಳಿ ಹಾಕ್ಕೊಂಡು ಚೆನ್ನಾಗಿ ಮಲ್ಚ್ ಮಾಡಿಕೊಂಡು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ರೆ ಒಂದು ಎಕರೆಗೆ ಅವನು ಬೇಯಿಸಿರ್ತಕ್ಕಂಥ ಅರಿಶಿನ ಒಂದು 38-42 ಕ್ವಿಂಟಾಲ್ ಅರಿಶಿನವನ್ನು ಅವನು ಪಡಿಬೋದು. ಇವತ್ತಿನ ಮಾರ್ಕೆಟ್ ರೇಟು ಒಂದು 10-12 ಸಾವಿರ ರೂಪಾಯಿ ಇದೆ. ಅಂದರೆ ಒಂದು ಎಕರೆಗೆ 10,000 ರೂಪಾಯಿ ಇಟ್ಕೊಳ್ಳೋಣ.
10,000 ರೂಪಾಯಿ ಅಂದ್ರೆ 40 ಕ್ವಿಂಟಲ್ ಅಂದರೆ ಒಂದು 4 ಲಕ್ಷ ರೂಪಾಯಿ ಅಷ್ಟು ಅವನಿಗೆ ಆದಾಯನ ಅವನು ಒಂದು ವರ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬರೀ ಅರಿಶಿಣದ ಆದಾಯ. ಅದಲ್ಲದೆ ಅವನೇನಾದ್ರು ನಾವೇನು ಹೇಳಿದ್ವಿ, ಸಣ್ಣ ಈರುಳ್ಳಿ ಹೇಳಿದ್ವಿ, ಮೆಣಸಿನ್ಕಾಯಿ ಹೇಳಿದ್ವಿ, ಅಥವಾ ಸಂಬಾರು ಸೊಪ್ಪು ಹೇಳಿದ್ವಿ, ರೆಡ್ ಗ್ರಾಮ್ ಹೇಳಿದ್ವಿ, ಈ ಥರ ಬೇರೆ ಬೇರೆ ಉಪಬೆಳೆಗಳನ್ನ ಅದ್ರ ಮಧ್ಯೆ ಅಂತರ ಬೆಳೆಗಳನ್ನ ಬೆಳ್ಕೊಳ್ಳೋದ್ರಿಂದ ಆ ನಿರ್ವಹಣೆಗೆ ಆಗತಕ್ಕಂಥ ಖರ್ಚಿನ ಅಲ್ಲೇ ಅವರು ಮೆಥಡ್ ಮಾಡ್ಕೋಬೋದು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಅರಿಶಿಣದಲ್ಲಿ ಬರ್ತಕ್ಕಂತಹ ಪ್ರಮುಖ ರೋಗಗಳನ್ನು ಹೇಗೆ ರೈತರು ಗುರುತಿಸ್ಬೋದು ಅಂತ ನಾವು ನೋಡೋಣ. ಮೊದಲನೇದಾಗಿ ಎಲೆ ಚುಕ್ಕೆ ರೋಗ. ಎಲೆಗಳ ಮೇಲೆ ಚುಕ್ಕೆ 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 ಕಂಡು ಬರ್ತಕ್ಕಂಥದ್ದು, ಅದೊಂಥರ ಒಣಗೋದಂಗೆ ಆಗ್ತಕ್ಕಂಥದ್ದು, ಎಲೆಗಳ ಬಾರ್ಡ್ರು ಒಣಗೋದಂಗೆ ಆಗ್ತಕ್ಕಂಥದ್ದು. ಇದನ್ನು ಎರಡೂ ಕೂಡ, ಒಂದು ಎಲೆ ಚುಕ್ಕೆ ಇದೆ, ಇನ್ನೊಂದು ಲೀಫ್ ಬ್ಲೈಟ್ ಅಂತ ಹೇಳ್ತೀವಿ. ಎರಡೂ ಲಕ್ಷಣಗಳು ಈ ಥರ ನಮಗೆ ಕಾಣಿಸ್ಕೊಳ್ತವೆ. ಇದಲ್ಲದೆ ಇನ್ನೊಂದು ಅಂದರೆ ಕೊಂಬು ಕೊಳೆ ರೋಗ. ಕೊಂಬು ಕೊಳೆ ರೋಗ ಹೇಗಿರುತ್ತೆ? ಇದು ಗಿಡ ಡಲ್ ಆಗಿರ್ತಕ್ಕಂಥದ್ದು, ಗಿಡಗಳು ಎಲೆಗಳು ಮತ್ತು ಇದು ಹುಸಿ ಕಾಂಡ ಕೆಂಪು ಬಣ್ಣಕ್ಕೆ ತಿರ್ತಕ್ಕಂಥದ್ದು. ನಾವೇನಾದ್ರು ಹಿಂಗೆ ಕಿತ್ತರೆ ಈಸಿಯಾಗಿ ಬಂದುಬಿಡುತ್ತೆ. ಅದನ್ನು ಬುಡವನ್ನು ನಾವು ತೆಗೆದು ನೋಡಿದ್ರೆ ಅಲ್ಲಿ ಅದು ಕೊಳೆತಿರ್ತಕ್ಕಂಥದ್ದು. ಆಮೇಲೆ ಅದನ್ನು ಮುರಿದು ನೋಡಿದ್ರೆ ಅದು ಕೊಳೆತವಾಗಿ ಸ್ಮೆಲ್ ಬರ್ತಿರುತ್ತೆ. ಈ ಥರದ್ದನ್ನು ನಾವು ನೋಡ್ಬೋದು. ಇದಲ್ಲದೆ ಇನ್ನೂ ಏನಂತಂದರೆ ಇನ್ನು ರೂಟ್ ಗ್ರಬ್ ಅಂತ, ಗೊಣ್ಣೆ ಹುಳುವಿನ ಬಾಧೆನೂ ನಮ್ಮ ಅರಿಶಿಣಕ್ಕೆ ಬರುತ್ತೆ. ಎಲ್ಲ ಬೆಳೆಗೂ ಬರುತ್ತೆ. ಇದರಲ್ಲಿ ಗೊಣ್ಣೆ ಹುಳುವಿನ ಬಾಧೆ ಹೇಗಿರುತ್ತೆ? ಅದು ಬೇರನ್ನು ತಿನ್ನೋದ್ರಿಂದ ನಮಗೆ ಗಿಡಗಳು ಡಲ್ಲಾಗಿ ಕಾಣ್ತವೆ, ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ, ಮತ್ತು ನಾವು ಅದರಲ್ಲಿ ನಿರ್ಜೀವವಾದಂತಹ ಗಿಡಗಳನ್ನ ಕಾಣಿಸ್ಕೊಳ್ತೇವೆ. ಆಮೇಲೆ ನೆಮಟೋಡ್ ಬಾಧೆನೂ ಕೂಡ ನಮ್ಮ ಅರಿಶಿಣಕ್ಕೆ ಬರುತ್ತೆ. ನೆಮಟೋಡ್ ಬಾಧೆಯಲ್ಲೂ ಕೂಡ ಅದು ಒಂದ್ಸರಿ ಗೊಣ್ಣೆ ಹುಳು ಬಾಧೆನಾ ನೆಮಟೋಡ್ ಬಾಧೆನಾ ಅಂತ ಒಂದ್ಸರಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಕೆಲವು ಟೈಮು. ಅದನ್ನು ಗಿಡ ಕಿತ್ತು ನೋಡಿದ್ರೆ ಅಲ್ಲಿ ನಮಗೆ ಬೇರುಗಳೆಲ್ಲ ಕೊಳೆತು ಹೋಗಿರ್ತಕ್ಕಂಥದ್ದು ಕಾಣಿಸುತ್ತೆ, ಕಪ್ಪು ಬಣ್ಣಕ್ಕೆ ತೆಗೆದಿರ್ತಕ್ಕಂಥದ್ದು. ಈ ಥರ ಬೇರೆ ಬೇರೆ ವಿಧಾನಗಳಲ್ಲಿ ಇದು ರೋಗ ಬಾಧೆನ ಕಂಡುಹಿಡಿಯತಕ್ಕಂಥದ್ದು. ಅದೇ ಥರ ನೀವು ನೋಡಿದಾಗ ಕೀಟದಲ್ಲಿ ಬರ್ತಕ್ಕಂಥದ್ದೇ ಒಂದು 2 ಕೀಟ ನಾವು ಪ್ರಮುಖವಾಗಿ ಏನು ಹೇಳ್ತೀವಿ. ಒಂದು, ಎಲೆಗಳೆಲ್ಲವೂ ಕೂಡ ಜಾಳು ಆಗ್ತಕ್ಕಂಥದ್ದು. ಅದು ಎಲೆಗಳು ರಸ ಇರೋದ್ರಿಂದ ಸ್ವಲ್ಪ ಅದು ಸುರುಳಿ ಸುತ್ಕೊಂಡಂಗೆ ಅದು ಎಲೆಗಳು ರಸ ಇರೋದ್ರಿಂದ ಅದು ಎಲೆಗಳು ಹಸಿರು ಬಣ್ಣ ಇರೋದಿಲ್ಲ. ಮತ್ತು ಮಧ್ಯ ಎಲೆಗಳಲ್ಲಿ ನಮಗೆ ಒಂಥರ ಅದು ವೈಟ್ ಪ್ಯಾಚಸ್ಗಳ ಥರ ಕಾಣಿಸ್ಕೊಳ್ತವೆ. ಇದು ಮತ್ತು ಸೂಡೋಸ್ಟಮ್ ಇದು ಬೋರರ್ ಅಂತ ನಾವೇನು ಹೇಳಿದ್ವಿ, ಅದು ಕಾಂಡವನ್ನು ಕೊರಿತಕ್ಕಂಥದ್ದು, ಕಾಂಡ ಕೊರಕ. ಆ ಕಾಂಡ ಕೊರಕ ಏನು ಮಾಡುತ್ತೆ ಅದು ಆಮೇಲೆ ಆಗಸ್ಟ್ 15 ನಂತರ, ಆಗಸ್ಟ್ 15ರಿಂದ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಅದು ಸಾಮಾನ್ಯ ಕಂಡು ಬರ್ತಕ್ಕಂಥದ್ದು. ಕಾಂಡವನ್ನು ಅದು ಕೊರ್ಕೊಂಡೋಗಿ ಅದರಲ್ಲಿ ಕೊರೆದಿರ್ತಕ್ಕಂಥದ್ದನ್ನು ಹೊರಗಡೆ ಹಾಕ್ತಿರುತ್ತೆ. ಸೊ ಅದ್ರ ಬುಡದಲ್ಲಿ ನೋಡಿದಾಗ ಅಲ್ಲಿ ಅದು ಕೊರೆದಿರತಕ್ಕಂಥ ಹುಡಿಗಳು ಕಾಣಿಸ್ತವೆ. ಇದನ್ನು ನೋಡಿ ಅವರು ಇದು ಬಂದಿದೆ ಅಂತ. ಅದಕ್ಕೆ ನಾವೇನು ಹೇಳ್ತಿದ್ದೀವಿ, ಪ್ರತಿ ಒಂದು 20 ದಿವಸಕ್ಕೊಂದ್ಸರಿ ನೀವು ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡಿದ್ರೆ ಕೀಟ ಬಾಧೆಯನ್ನು ಎಫೆಕ್ಟಿವ್ ನಿರ್ವಹಣೆ ಮಾಡಿ. ಯಾಕೆಂದರೆ ಅದು ಬೇವು ಕಹಿ ಇರೋದ್ರಿಂದ ಎಲೆಗಳ ಮೇಲೆ ಯಾವುದೇ ಕೀಟ ಬಂದು ಮೊಟ್ಟೆ ಇಕ್ಲಿಕ್ಕೆ ಅವಕಾಶ ಕೊಡಲ್ಲ, ಯಾವುದೇ ಕೀಟಗಳು ಕೂಡ ಆ ಎಲೆಗಳನ್ನ ತಿನ್ನೋಕ್ಕೆ ಅವಕಾಶ ಕೊಡಲ್ಲ. ಆ ಭಾಗ ಪೂರ್ತಿ ಕಹಿಯಾಗಿರುತ್ತೆ.
ಅವು ಅವು ಕೀಟಗಳು ರಿಪಲ್ ಆಗ್ತವೆ, ನಿಮ್ಮ ತೋಟಕ್ಕೆ ಬರಲ್ಲ, ಅವು ನಿಮ್ಮ ಗಿಡಗಳಿಗೆ ಬರಲ್ಲ. ಉಳಿದಂಥವು ನಾವು ಟ್ರೈಕೋಡರ್ಮಾ, ಸೂಡೋಮೋನಸ್ಸು, ಮ್ಯಾಂಕೋಸೆಬ್ಬು, ಸಾಫು, ಕಾರ್ಬನ್ ಡಿಜಿಮ್ ಇವುಗಳನ್ನ ಬಳಸ್ಕೊಂಡು ಎಫೆಕ್ಟಿವ್ ಆಗಿ ನಾವು ರೋಗಗಳನ್ನ ನಿರ್ವಹಣೆ ಮಾಡ್ಬೋದು. ಒಟ್ಟಾರೆಯಾಗಿ ನಾನು ಏನು ಹೇಳ್ತೀನಿ, ನೀವು ಗ್ರೀನ್ ಮೆನ್ಯೂರಿಂಗು ಮಾಡ್ತಕ್ಕಂಥದ್ದು, ರೈಸ್ಡ್ ಬೆಡ್ ಮಾಡ್ತಕ್ಕಂಥದ್ದು, ಆಮೇಲೆ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಆಮೇಲೆ ಇನ್ನೂ ನಾನು ಅದನ್ನ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಏನಂತಂದರೆ ಈ ಕೊಟ್ಟಿಗೆ ಗೊಬ್ಬರವನ್ನು ಟ್ರೈಕೋಡರ್ಮಾ ಮತ್ತು ಸೂಡೋಮೋನಸ್ ಜೊತೆ ಎನ್ರಿಚ್ ಮಾಡಿ ಅದನ್ನು ಬಳಸ್ತಕ್ಕಂಥದ್ದು. ಈ ಥರ ಮತ್ತು ಬೇವಿನ ಎಣ್ಣೆಯನ್ನು ಒಂದು ನಿರ್ದಿಷ್ಟವಾಗಿ 20-25 ದಿವಸಗಳಿಗೆ ಒಂದ್ಸಲ ಬಳಸ್ತಕ್ಕಂಥದ್ದು, ಆಮೇಲೆ ಜೀವಾಮೃತವನ್ನು ಬಳಸ್ತಕ್ಕಂಥದ್ದು, ಪಂಚಗವ್ಯನ, ಈ ಥರ ನಾವು ಬೆಳೆಯ ಎಲ್ಲ ಟೈಮಲ್ಲೂ ಕೂಡ ಒಂದಲ್ಲ ಒಂದು ಈ ಕಾಂಪೋಸಿಷನ್ನ ಬಳಸೋದ್ರಿಂದ ರೋಗ ನಿರ್ವಹಣೆ ಅನ್ನೋ ಚೆನ್ನಾಗಾಗುತ್ತೆ, ಕೀಟ ನಿರ್ವಹಣೆ ಚೆನ್ನಾಗಾಗುತ್ತೆ, ಒಟ್ಟಾರೆಯಾಗಿ ಒಳ್ಳೆಯ ಇಳುವರಿ ನಮಗೆ ದೊರಕ್ತದೆ. ಪ್ರಮುಖವಾಗಿ ನಾವು ಅರಿಶಿಣದಲ್ಲಿ ಏನು ನಾವು ರೈತರು ಗಮನಿಸಬೇಕು ಅಂತಂದರೆ ಬೆಳೆ ಪರಿವರ್ತನೆ ರೈತರು ಮಾಡ್ಕೋಬೇಕಾಗುತ್ತೆ. ಬೆಳೆ ಪರಿವರ್ತನೆ ಅಂದರೆ ಹೇಗೆ, ಪ್ರತಿ ವರ್ಷವೂ ಕೂಡ ಅದೇ ಜಮೀನಲ್ಲಿ ಅರಿಶಿಣ ಹಾಕೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ. ಯಾಕಂದರೆ ಅರಿಶಿಣ ಒಳ್ಳೆ ಚೆನ್ನಾಗಿ ಪೋಷಕಾಂಶಗಳನ್ನ ಬಯಸ್ತಕ್ಕಂಥ ಬೆಳೆ. ಹಾಗಾಗಿ ಪ್ರತಿ ವರ್ಷ ಅದೇ ಜಮೀನಿಗೆ ಹಾಕೋದ್ರಿಂದ ಪೋಷಕಾಂಶಗಳ ಕೊರತೆ ಕಂಡು ಬರ್ಬೋದು. ಅದಲ್ಲದೆ ಬೇರೆ ಬೇರೆ ಕಳೆಗಳು ಕಂಡು ಬರ್ಬೋದು ಮತ್ತು ರೋಗ ಮತ್ತು ಕೀಟ ಬಾಧೆ ಜಾಸ್ತಿ ಆಗ್ಬೋದು. ಹಾಗಾಗಿ ಬೆಳೆ ಪರಿವರ್ತನೆ ಕಂಪಲ್ಸರಿ ರೈತರು ಮಾಡ್ಕೊಳ್ಳೇಬೇಕು. ಕನಿಷ್ಠ 2 ವರ್ಷ. ಈಗ ನಾವು ಈ ವರ್ಷ ಅರಿಶಿಣ ಬೆಳೆದಿದ್ದೀವಿ ಅಂದರೆ 2 ವರ್ಷ ಅರಿಶಿಣ ಬೆಳೆಯೋದು ಬೇಡ, ಅಥವಾ ಶುಂಠಿ ಬೆಳೆದಿದ್ದೀವಿ ಅಂದರೆ ಅಲ್ಲಿ ಅರಿಶಿಣ ಬೆಳೆಯೋದು ಬೇಡ. ಅಲ್ಲಿ ಏನಂತಂದರೆ ಈಗ ರಾಗಿ, ಜೋಳ, ಬೇರೆ ಬೆಳೆಗಳನ್ನ ಬೆಳ್ಕೊಳ್ಳಿ. ಮುಸ್ಕಿನ ಜೋಳ ಇರ್ಬೋದು, ರಾಗಿ ಇರ್ಬೋದು, ಈ ಥರ ಬೆಳೆಗಳನ್ನ ಬೆಳ್ಕೊಳ್ಳಿ. 2 ವರ್ಷ ಗ್ಯಾಪ್ ಕೊಟ್ಕೊಂಡು 3ನೇ ವರ್ಷ ಅರಿಶಿಣ ಬೆಳೀರಿ. ಈ ಥರ ಆದರೆ ನಮಗೊಂದು ಒಳ್ಳೆ ಇಳುವರಿ ಪಡಿಬೋದು. ಬೆಳೆ ಪರಿವರ್ತನೆ ಕಂಪಲ್ಸರಿ ರೈತರು ಮಾಡಲೇಬೇಕಾಗುತ್ತೆ. ಇಲ್ಲೇನಾಗುತ್ತೆ, ನಮ್ಗೆ 1 ಎಕರೆ ಇರುತ್ತೆ, 2 ಎಕರೆ ಇರುತ್ತೆ, 3 ಎಕರೆ ಇರುತ್ತೆ. ರೈತರು ಸ್ವಲ್ಪ ಕಡಿಮೆ ಏರಿಯಾ ಇರೋಂಥಕ್ಕಂಥವ್ರು ಬೆಳೆ ಪರಿವರ್ತನೆಗೆ ಹೋಗಲ್ಲ, ಪದೇ ಅದೇ ಜಮೀನಲ್ಲಿ ಹಾಕೋದ್ರಿಂದ ಸ್ವಲ್ಪ ಇಳುವರಿ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಪರಿಣಾಮ ಮತ್ತು ಅದು ಅವ್ರಿಗೆ ಪ್ರೊಡಕ್ಷನ್ ಕಾಸ್ಟ್ ಅಂತ ಏನು ಹೇಳ್ತೀವಲ್ಲ, ಅದು ಜಾಸ್ತಿ ಆಗುತ್ತೆ, ನಿರ್ವಹಣೆ ವೆಚ್ಚ ಜಾಸ್ತಿ ಆಗುತ್ತೆ. ಹಾಗಾಗಿ ಬೆಳೆ ಪರಿವರ್ತನೆ ಬೇಕು. ಶುಂಠಿ ಹಾಕಿರೋ ಜಾಗದಲ್ಲ ಅಂತೂ ಅರಿಶಿಣ ಹಾಕಬಾರ್ದು. ಶುಂಠಿ, ಅರಿಶಿಣ ಎಲ್ಲ ಒಂದೇ ಜಾತಿಗೆ ಸೇರಿರ್ತಕ್ಕಂಥ ಬೆಳೆಗಳು, ಅದು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಅವರು. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಇದು ಒಂದು ಹಂತದಲ್ಲಿ ನಾವು ಈಗೇನು ಮಾತಾಡಿದ್ವಿ, ಅರಿಶಿಣವನ್ನು ಬೆಳೀತಕ್ಕಂಥ ಬಗ್ಗೆ, ಬೆಳೆಯ ವಿಧಾನ ಮಾತಾಡಿದ್ವಿ. ಅರಿಶಿಣ ಏನಂತಂದರೆ ನಾವು ಶುಂಠಿ ಥರ ಅಲ್ಲ, ನಾವು ಹಾರ್ವೆಸ್ಟ್ ಕಟಾವು ಮಾಡಿದ್ವಿ, ರೈತರು ಹಂಗೆ ತಗೊಂಡು ಹೋಗ್ತಾರೆ ಮಾರ್ಕೆಟಿಗೆ. ಇಲ್ಲ, ಅರಿಶಿಣವನ್ನು ನಾವು ಬೆಳೆದ ಮೇಲೆ, ಕಟಾವು ಆದಮೇಲೆ ಅದನ್ನು ಚೆನ್ನಾಗಿ ಬೇಯಿಸಿ, ಒಣಗಿಸಿ, ಪಾಲಿಷ್ ಮಾಡಿ ಮಾರ್ಕೆಟ್ ಮಾಡಬೇಕಾಗುತ್ತೆ. ಯಾರ್ಯಾರು ಅರಿಶಿಣ ಬೆಳಿತೀರಾ, ಅರಿಶಿಣನ ಕಟಾವು ಮಾಡ್ತೀವಿ, ಒಂದು 8 ತಿಂಗಳು 8.5 ತಿಂಗಳಿಗೆ ಕಟಾವು ಮಾಡ್ತೀವಿ. ಅದಾದ ನಂತರ ಕಟಾವಿಗೆ ಸೂಕ್ತ ಅಂತ ಹೆಂಗೆ ತಿಳ್ಕೊಬೇಕು ಅಂತಂದರೆ, ಒಂದು 80% ಎಲೆಗಳೆಲ್ಲವೂ ಹಸಿರಿಂದ ತರಗಾಗ್ತವೆ, ಒಣಗೋಗ್ತವೆ. ಆವಾಗ ನಾವು ಆ ತರಗ ಎಲೆಗಳನ್ನೆಲ್ಲ ಕುಯ್ದು ಒಂದು ಕಡೆ ಗುಡ್ಡೆ ಹಾಕಿ ಚೆನ್ನಾಗಿ ಒಂದು ನೀರು ಕಟ್ಟಿ ಒಂದು 10-12 ದಿನ ಗ್ಯಾಪ್ ಕೊಟ್ಬಿಟ್ಟು ಗೆಡ್ಡೆಗಳನ್ನ ಅಗಿಸೋದ್ರ ಮೂಲಕ ತೆಗಿಬೇಕಾಗುತ್ತೆ. ಆಗ ತೆಗೆಸ್ಬಿಟ್ಟು ಅದರಲ್ಲಿರ್ತಕ್ಕಂಥ ಬೇರುಗಳನ್ನೆಲ್ಲ ಕ್ಲೀನ್ ಮಾಡಿ, ಮಣ್ಣೆಲ್ಲ ಕ್ಲೀನ್ ಮಾಡಿ, ಅಂದರೆ ವಾಶ್ ಮಾಡಿದ್ರು ಆಗುತ್ತೆ, ಅಥವಾ ಹಾಗೆ ಕ್ಲೀನ್ ಮಾಡಿದ್ರು ಆಗುತ್ತೆ. ಮಾಡಿ ಅವುಗಳನ್ನ ನಾವು ಬೇಯಿಸಬೇಕು. ಈ ನಮ್ಮಲ್ಲಿ ಎಲ್ಲ ಬೇಯಿಸೋಕ್ಕೆ ಬೇರೆ ಬೇರೆ ಮೆಥಡ್ ಇದೆ. ಒಂದು ಬಾನಿ ಅಂತ ಇದೆ, ಒಂದು 100-120 kg ಹಿಡಿತಕ್ಕಂಥ ಒಂದು ಸೈಜ್ದು. ಅದಕ್ಕೆ ಹಾಕಿ ನೀರನ್ನ ಹಾಕಿ
ಭೂಮಿಯಲ್ಲೇ ಒಂದು ಇದು ಒಲೆನ ತೋಡಿ ಅವರು ಬೆಂಕಿ ಕೊಡ್ತಾರೆ. ಬೆಂಕಿ ಹಾಕ್ಕೊಂಡು ಅಲ್ಲಿ ಅವರು ಬೇಯಿಸ್ತಾರೆ. ಒಂದು ಎಕರೆ ಬೇಯಿಸ್ಬೇಕಂದ್ರೆ ಒಂದು 4 ಆಳು ಒಂದು 3 ದಿನ ಕೆಲಸ ಮಾಡಬೇಕಾಗತ್ತೆ. ಅದು ಒಂದು ಮೆಥಡು. ಈಗೆಲ್ಲ ಇದು ಬಂದಿದ್ದಾವೆ, ಟ್ರ್ಯಾಕ್ಟರ್ ಡ್ರಾನು, ಸ್ಟೀಮ್ ಬಾಯ್ಲರ್ ಬಂದಿದ್ದಾವೆ. ಸ್ಟೀಮ್ ಬಾಯ್ಲರ್ ಅಂದರೆ ಅದು 4 ಇರ್ತವೆ, ಒಂದೊಂದು ಸರಿ 250 kg ಇರುತ್ತೆ, 4 ಬಾಯ್ಲರ್ ಇರ್ತವೆ. ಆ ಟ್ರ್ಯಾಕ್ಟರ್ ಡ್ರಾನ್ ಇರೋದ್ರಿಂದ ಒಂದು ಕಡೆ ಒಲೆಗೆ ಬೆಂಕಿ ಹಾಕ್ತಾರೆ, ಸ್ಟೀಮ್ ಜನ್ರೇಟ್ ಆಗುತ್ತೆ. ಒಂದು ಸಲಿಗೆ ಒಂದು 25 ನಿಮಿಷಕ್ಕೆ 1 ಟನ್ನಷ್ಟು ಅದು ಬೇಯುತ್ತೆ. ಅದು ಹೇಗೆ ಅದು ಚೆನ್ನಾಗಿ ಬೆಂದಿದೆಯಾ, ಪೂರಕವಾಗಿದೆ ಅಂತಂದರೆ ಒಂದು ಕಡ್ಡಿ ತಗೊಂಡು ಚುಚ್ಚಿದ್ರೆ ಅದು ಸ್ವಲ್ಪ ಒಳಗಡೆ ಹೋಗಬೇಕು. ತುಂಬ ಹಸಿ ಒಳಗಡೆ ಹೋಗಬಾರ್ದು, ತುಂಬ ರೆಸಿಸ್ಟೆಂಟು ಕೂಡ ತೋರಿಸ್ಬಾರ್ದು. ಸ್ವಲ್ಪ ಒಳಗಡೆ ಹೋದರೆ ಇದು ಬೆಂದಿದೆ, ಹಿಂಗೆ ಮುರಿದು ನೋಡಿದ್ರೆ ಅದು ಒಂದು ಸ್ಮೂತಾಗಿ ಇದು ಕಟ್ಟಾಗಬೇಕು. ಇದರಿಂದ ಅವ್ರು ಐಡೆಂಟಿಫೈ ಮಾಡ್ತಾರೆ ಇದು ಬೆಂದಿದೆಯಾ ಅಂತ. ಅದಾದಮೇಲೆ ಬೆಂದಿರತಕ್ಕಂಥ ಅರಿಶಿನ ಏನು ಅಂದರೆ ಒಂದು ಚೆನ್ನಾಗಿರ್ತಕ್ಕಂಥ ಕಣ, ಕಸ ಕಡ್ಡಿ ಇರಬಾರ್ದು, ಜಾಸ್ತಿ ಮಣ್ಣಿ ಅಂದರೆ ಸಾಮಾನ್ಯವಾಗಿ ಕಣ ಮಾಡ್ಕೊತೀವಲ್ವ, ಈಗ ಸಗಣಿಯಿಂದ ಸಾರಿಸಿ ಇರತಕ್ಕಂಥದ್ದು, ಅಥವಾ ಇವಾಗೆಲ್ಲ ಸಿಮೆಂಟ್ ಕಣಗಳು ಬಂದಿದ್ದಾವೆ. ಒಂದು ಕಣದಲ್ಲಿ ಒಂದೊಂದು ಕಡೆ ನಾವು ಈಗ 200 kg ಒಂದೊಂದು ಕಡೆ ಗುಡ್ಡೆ ಹಾಕ್ತಕ್ಕಂಥದ್ದು, ಬೇಯಿಸಿರ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಎಕ್ಸೆಸ್ ನೀರೆಲ್ಲ ಡ್ರೈ ಔಟ್ ಆಗುತ್ತೆ. ಇವತ್ತು ಗುಡ್ಡೆ ಹಾಕ್ತೀವಿ ಅಂದರೆ ನಾಳೆ ಅದನ್ನು ಹರಡ್ತಕ್ಕಂಥದ್ದು. ಕಣದಲ್ಲಿ ಹರಡಿದ್ರೆ ಅದೊಂದು ಒಳ್ಳೆ ಬಿಸಿಲು ಬಿದ್ದರೆ ಒಂದು 10-12 ದಿನಕ್ಕೆ ಅರಿಶಿನ ಎಲ್ಲ ಒಣಗ್ತದೆ. 12% ಮಾಯ್ಶ್ಚರ್ ಇರತಕ್ಕಂಥ ಅಲ್ಲಿ ಗಂಟನ್ನು ಒಣಗಿಸ್ಬೇಕು. ಅದಾದಮೇಲೆ ಅದನ್ನು ನಾವು ಮಾರುಕಟ್ಟೆಗೆ, ಅದು ಅನ್ಪಾಲಿಶ್ಡ್ ಅರಿಶಿನ ಮಾರುಕಟ್ಟೆಗೆ ಕೊಡ್ತಕ್ಕಂಥದ್ದು, ಮಾರಾಟ ಮಾಡ್ತಕ್ಕಂಥದ್ದು. ಅಥವಾ ಕೆಲವರು ಕೇಳ್ತಾರೆ ಪಾಲಿಷ್ ಮಾಡಿಕೊಡಿ ಅಂತ. ಅಲ್ಲಿದೆ ಸಿಂಗಲ್ ಪಾಲಿಶು, ಡಬಲ್ ಪಾಲಿಶು, ಅದು ಯಾರ್ಯಾರಿಗೆ ನೀವು ಮಾರಾಟ ಎಲ್ಲಿಗೆ ಮಾಡ್ತೀರೋ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಸಿಂಗಲ್ ಪಾಲಿಶರು ಮಾಡಿಸ್ಬೋದು, ಡಬಲ್ ಪಾಲಿಶರು ಮಾಡಿಸ್ಬೋದು, ಅಥವಾ ಪೌಡ್ರ್ ಮಾಡಿಸಿ ಕೂಡ ಮಾರಾಟ ಮಾಡ್ಬೋದು. ಸಾಮಾನ್ಯವಾಗಿ ಜಾಸ್ತಿ ದಿನ ಇಡ್ತಕ್ಕಂಥವ್ರು ಅನ್ಪಾಲಿಶ್ಡ್ ಅರಿಶಿನವನ್ನೇ ಸ್ಟೋರ್ ಮಾಡಿ ಇಡ್ತಾರೆ. ಚೆನ್ನಾಗಿರ್ತಕ್ಕಂಥ ಚೀಲಗಳಲ್ಲಿ ಚೆನ್ನಾಗಿ ಗಾಳಿ ಅಥವಾ ತೇವಾಂಶ ಸಿಗದಂಗೆ ಒಂದು ಗೋಡನಲ್ಲಿ ಇಟ್ಟರೆ 1 ವರ್ಷಗಳ ಕಾಲ ಇಡ್ಬೋದು, ಸ್ವಲ್ಪ ಕೇರ್ ತಗೊಂಡು. ಇದು ಪ್ರಮುಖವಾಗಿ ನೋಡ್ತಕ್ಕಂಥದ್ದು. ಈಗ ಈ ಪಾಲಿಶಿಂಗ್ ಏನಾದರೂ ಈ ಬೇಯಿಸ್ತಕ್ಕಂಥದ್ದು, ಬೇಯಿಸಿ ಒಣಗಿಸ್ತಕ್ಕಂಥ ಕ್ರಿಯೆ ಸುಮಾರು 1 ತಿಂಗಳ ಗಂಟೆ ಕಾಲ ನಡೀತದೆ. ಈಗ ಫೆಬ್ರವರಿಲಿ ಹಾರ್ವೆಸ್ಟ್ ಮಾಡ್ತಾರೆ ಅಂದರೆ ಮಾರ್ಚ್ ಕೊನೆ ಗಂಟನೂ ಬೇಯಿಸ್ತಾ ಇರ್ತಾರೆ, ಅದನ್ನ ಒಣಗಿಸ್ತಾ ಇರ್ತಾರೆ, ಸ್ಟೋರ್ ಮಾಡಿ ಇಡ್ತಾ ಇರ್ತಾರೆ. ಸೊ ಆಮೇಲೆ ಇತ್ತೀಚೆಗೆ ಅದನ್ನೆಲ್ಲ ಮನಗಂಡು ಇದಕ್ಕೆ ಸಾಕಷ್ಟು ಆಳುಗಳು ಬೇಕಾಗ್ತವೆ. ಇವಾಗ ಸುಮಾರು ಒಂದು ಅರಿಶಿನ ಬೆಳೆಯಲಿಕ್ಕೆ ಒಂದು ಎಕರೆಗೆ 1 ಲಕ್ಷ ಖರ್ಚಾದರೆ ಸುಮಾರು ಕೀಳಲಿಕ್ಕೇ ಒಂದು 20,000 ಖರ್ಚಾಗುತ್ತೆ. ಅದನ್ನ ಬೇಯಿಸಿ ಒಣಗಿಸಿ ಮನೆಗೆ ತಂದು ಇಟ್ಕೊಳ್ಳೋಕೆ ಒಂದು 20,000 ಖರ್ಚಾಗುತ್ತೆ. ಸೊ ನೋಡಿ, ನಾವು ಬೆಳೆಯ ಒಂದು 50% ಖರ್ಚೇನಿದೆಯಲ್ಲ ಅದು ಪ್ರೋಸೆಸ್ಸಿಂಗ್, ಹಾರ್ವೆಸ್ಟಿಂಗ್ ಮತ್ತು ಪ್ರೋಸೆಸಿಂಗೇ ಹೋಗುತ್ತೆ. ಹಾಗಾಗಿ ಈಗ ಹಾರ್ವೆಸ್ಟರ್ ಅಂತಕ್ಕಂಥ ಮೆಕನೈಸೇಷನ್ ಬಂದಿದೆ. ಹಾರ್ವೆಸ್ಟರ್ನ ಬಳಸ್ಕೊಂಡು ಒಂದು 5,000 ರೂಪಾಯಿಲಿ 1 ಎಕರೆ ಅರಿಶಿನ ಕೀಳ್ತ್ಕೋಬೋದು. ಆಮೇಲೆ ಈಗ ನಾವು ಸ್ಟೀಮ್ ಬಾಯ್ಲರ್ ಅಂತ ಇದೆ, ಈಗ CFTR ಒಂದು ಟೆಕ್ನಾಲಜಿ ಮಾಡಿದ್ದಾರೆ. ಈಗ ಅದನ್ನು ಸ್ಲೈಸರ್ ಬಳಸಿ 2 ಮಿಲಿಮೀಟರ್ ದಪ್ಪದ ಸ್ಲೈಸು ಚಿಪ್ಸ್ಗಳ ಥರ ಕಟ್ ಮಾಡಿ ಅದನ್ನು ಸೋಲಾರ್ ಡ್ರೈಯರಲ್ಲಿ ಒಣಗಿಸಿ ಅದನ್ನು ನಾವು ಡೈರೆಕ್ಟಾಗಿ ಪೌಡ್ರಿಗೆ ಯೂಸ್ ಮಾಡ್ಬೋದು ಅಂತ. ಈ ತಂತ್ರಜ್ಞಾನಗಳು ಇದ್ದಾವೆ, ಚೆನ್ನಾಗೂ ಇದ್ದಾವೆ. ಬಟ್ ಅವ್ರು ಎಲ್ಲಿಗೆ ಮಾರಾಟ ಮಾಡ್ತಾರೆ ಅನ್ನೋದ್ರ ಮೇಲೆ, ಯಾವ್ದಾದ್ರು ಕಂಪ್ನಿಗಳಿಗೆ ಟೈಅಪ್ ಆಗಿ ಮಾಡಿದ್ರೆ ಈ ತಂತ್ರಜ್ಞಾನ ಬಳಸ್ಕೋಬೋದು. ಅದೇ ಏನು ಅರಿಶಿಣದಲ್ಲಿ ನಾವೇನಂದರೆ ಸಾಮಾನ್ಯವಾಗಿ ನೋಡಿ ಮಾರ್ಕೆಟಲ್ಲಿ ನೋಡಿ, ಅರಿಶಿಣದ ಕೊಂಬುಗಳಿಗೆ ಮಾರ್ಕೆಟ್ ಇರೋದ್ರಿಂದ, ಅರಿಶಿಣದ ಕೊಂಬು ಎಲ್ಲರೂ ಅರಿಶಿಣ ತಗೊಳ್ಳೋಕೆ ಹೋಗ್ತೀರ, ಪೌಡ್ರ್ ಬಿಟ್ಟರೆ ಕೊಂಬುಗಳು, ಅರಿಶಿಣ ಸ್ಲೈಸ್ಗಳು ಹೊರಗಡೆ ಮಾರ್ಕೆಟಲ್ಲಿ ಅಷ್ಟಾಗಿ ಕಂಡು ಬರೋಲ್ಲ. ಅದು ಈಸಿ ಮೆಥಡ್ ಇದೆ, ಈಸಿ ಸ್ಲೈಸ್ ಮಾಡ್ತಕ್ಕಂಥದ್ದು, ಡ್ರೈ ಮಾಡ್ತಕ್ಕಂಥದ್ದು. ಆಗ ಈಗ ಸ್ಲೈಸ್ ಮಾಡ್ತೀವಿ ಅಂತಂದರೆ ಯಾರು ಕಂಪ್ನಿಗಳ ಜೊತೆ ಟೈಅಪ್ ಮಾಡ್ಕೊಂಡಿರಬೇಕು. ಆ ಕಂಪ್ನಿಗಳ ರಿಕ್ವೈರ್ಮೆಂಟನ್ನು ಇವರು ಬೇಯಿಸ್ದೇ ಸ್ಲೈಸ್ ಮಾಡಿ, ಸ್ಲೈಸರ್ ಇದೆ ಅವುಗಳಲ್ಲಿ ಮಾಡಿಕೊಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅರಿಶಿನ ಬೆಳೆಯೋದ್ರಿಂದ ಹಿಡಿದು ಅದು ಕಟಾವಾಗಿ ಪ್ರೋಸೆಸ್ ಮಾಡಿ ಮಾರುಕಟ್ಟೆಗೆ ಬರೋಷ್ಟೊಳಗೆ 1 ಎಕರೆಗೆ ರೈತನಿಗೆ 1-1.25 ಲಕ್ಷ ರೂಪಾಯಿ ಅಷ್ಟು ಖರ್ಚಾಗುತ್ತೆ. ಅದಕ್ಕಿಂತ ಜಾಸ್ತಿನೂ ಆಗುತ್ತೆ. ಬಟ್ ನಾನು ಹೇಳಿದ್ರೆ ರೈತರು ತುಂಬ ಇನ್ವಾಲ್ವ್ ಆಗಿ ಅವನು ಶ್ರಮವನ್ನು ಸೇರಿಸಿ ಮಾಡಿದ್ರೆ 1.1 ಲಕ್ಷ ರೂಪಾಯಿಂದ 1.25 ಲಕ್ಷದಲ್ಲಿ ಅವನು ಒಂದು ಬೆಳೆನ ಬೆಳಿಬೋದು. ಇವತ್ತಿನ ಮಾರ್ಕೆಟು ಮತ್ತು ಇವತ್ತಿನ ಧಾರಣೆ ಮತ್ತು ನಾವೇನು ತಳಿಗಳ ಬಗ್ಗೆ ಹೇಳ್ತೀವಿ ಎಲ್ಲ ಒಟ್ಟಾರೆ ನೋಡಿದಾಗ 1-3.5 ಲಕ್ಷ ರೂಪಾಯಿ ಅವನ ಇನ್ಕಮ್ನ ಪಡ್ಕೋಬೋದು, ಜಾಸ್ತಿನೂ ಪಡಿಬೋದು. ಈಗ ಕಳೆದ ವರ್ಷದಲ್ಲಿ ನಾವು ಧಾರಣೆ ನೋಡಿದಾಗ 15-16 ಸಾವಿರ ರೂಪಾಯಿ ಇತ್ತು. ಈಗ 40 ಕ್ವಿಂಟಾಲ್ ಇಂಟು 14-15 ಸಾವಿರ ಅಂದರೆ 6 ಲಕ್ಷ ರೂಪಾಯಿ ಲೆಕ್ಕ ಹಾಕ್ತಾರೆ. ಅದರ ಅರ್ಧದಷ್ಟಾದ್ರು ರೈತನಿಗೆ ಬಂದರೆ ಒಂದು ಉತ್ತಮವಾದಂತಹ ಕಮರ್ಷಿಯಲ್ ಬೆಳೆ ಇದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಒಂದು ತಂತ್ರಜ್ಞಾನ ಇದೆ. ಇತ್ತೀಚಿನ ದಿನಗಳಲ್ಲಿ ಶುಂಠಿನ ನಾವು ಬೆಲೆ ಇಲ್ಲದಾಗ ಅವ್ರೇನು ಮಾಡ್ತಾರೆ, ಭೂಮಿಯಲ್ಲೇ ಬಿಟ್ಬಿಡ್ತಕ್ಕಂಥದ್ದು. ಭೂಮಿಯಲ್ಲೇ ಬಿಟ್ಟು ಅದಕ್ಕೆ ಸ್ವಲ್ಪ ತರಗು ಎಲೆಗಳು ಸೊಪ್ಪನ್ನು ಮುಚ್ಚಿರ್ತಾರೆ, ಮಲ್ಚಿಂಗ್ ಮಾಡಿರ್ತಾರೆ. ಬೆಳ್ಚಿಂಗ್ ಮಾಡಿಟ್ಟಾಗ ಅದು ಜಾಸ್ತಿ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಆವಿ ಆಗದಿರಲಿ ಅಂತ. ಬೆಲೆ ಬಂದಾಗ ಅದನ್ನ ಹಾರ್ವೆಸ್ಟ್ ಮಾಡಿ, ಅಂದರೆ ಅಗತೆ ಮಾಡಿ ಕೊಡ್ತಕ್ಕಂಥದ್ದು. ಅರಿಶಿಣದಲ್ಲಿ ಅದು ಅವಶ್ಯಕತೆ ಇಲ್ಲ. ಯಾಕೆ, ನಾವು ಹಸಿ ಅರಿಶಿಣ ಮಾರೋದೇ ಇಲ್ಲ. ಅರಿಶಿಣ ನಾವು ಪ್ರೋಸೆಸ್ ಮಾಡೇ ಮಾರ್ಕೆಟಿಗೆ ಕೊಡೋದ್ರಿಂದ ನೀವು ಹಸಿ ಅರಿಶಿಣವನ್ನು ನಾವು ಹಾಗೆ ಭೂಮಿಯಲ್ಲಿ ಬಿಟ್ಟರೆ ಅದ್ರಲ್ಲಿ ಏನಾಗುತ್ತೆ, ಒಂದು 2-3 ಮಳೆ ಬಂದರೆ ಅದು ಮೊಳಕೆ ಬಂದುಬಿಡುತ್ತೆ.
ಶುಂಠಿಲೂ ಕೂಡ ಅದೇ ಥರ ಇದೆ. ಮೊಳಕೆ ಬರೋದ್ರಿಂದ ನಾವಿಲ್ಲಿ ಏನಂದ್ರೆ, ಈಗ ನೀವು 9ನೇ ತಿಂಗಳು ಚೆನ್ನಾಗಿ ಮೆಚ್ಯೂರ್ ಆಗಿದೆ, ಹಾರ್ವೆಸ್ಟ್ ಮಾಡಿಬಿಟ್ಟು ಬೇಯಿಸಿ ಪ್ರೋಸೆಸ್ ಮಾಡಿ ಇಟ್ಬಿಡೋದು ಒಳ್ಳೆತನ. ಒಂದು 3-4 ವರ್ಷ ಇಡ್ಬೋದು ನೀವು ಇದು ಬೇಯಿಸಿರ್ತಕ್ಕಂಥ ಅರಿಶಿನ. ಹಾಗಾಗಿ ಅದ್ರ ಆ ಥರ ಪ್ರೊಲಾಂಗಾಗಿ ನಾವು ಶುಂಠಿ ಥರ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಬರೋಲ್ಲ. ಇದು ನೀವೇ ಆ ವರ್ಷ ಹಾರ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು. ತೀರಾ ನಮಗೆ ರೇಟ್ ತುಂಬ ಡೌನ್ ಆಗಿಬಿಟ್ಟಿದೆಯಪ್ಪ, ಹಾರ್ವೆಸ್ಟ್ ಮಾಡೋದು ಗಿಡ್ತಾ ಇಲ್ಲ ಅಂಥ ಟೈಮಲ್ಲಿ ಅದು ಹಾಗೆ ಬಿಟ್ಟರೆ ಅವೆಲ್ಲ ಮತ್ತೆ ಹೊಸ್ದಾಗಿ ಮಳೆ ಬಂದಾಗ ಹೊಸ್ದಾಗಿ ಹುಟ್ಕೊಳ್ತವೆ. ಆಗ ಮತ್ತೆ ನಾವು ನಾವೇನು ಮಾತಾಡಿದ್ರೆ ಆ ಪ್ರೋಸೆಸ್ನ ಇನ್ನೊಂದ್ಸಲಿ ಮಾಡಿದಾಗ ಇಳುವರಿ ಬರುತ್ತೆ. ಈಗ ಅರಿಶಿಣದಲ್ಲಿ ನಾವು ಈಗ ಪ್ರೋಸೆಸ್ಸಿಂಗ್ ಬಗ್ಗೆ ನಾವು ಸಾಕಷ್ಟು ವಿಚಾರ ಡಿಸ್ಕಸ್ ಮಾಡ್ತಿದ್ದೀವಿ. ಇದರಲ್ಲಿ ನಾವು ನೋಡಬೇಕಾಗಿರೋದು ಏನಂತಂದರೆ, 100 kg ನಾವು ಬೇಯಿಸಿದ್ರೆ ಎಷ್ಟು ಬರ್ತದೆ? ಸ್ಥಳೀಯ ತಳಿಗಳಾದರೆ 16ರಿಂದ 18 kg ಬರುತ್ತೆ. ಅದನ್ನ ಬೇಯಿಸಿದಾಗ ರಿಕವರಿ ಏನು ಬರುತ್ತಲ್ಲ, ಸಂಸ್ಕರಣ ಧಾರಣೆ ಎಷ್ಟಿದೆ, 16ರಿಂದ 18%. ಅದೇ ನೀವು ಪ್ರತಿಭಾ ಅಲೆಪಿ ಸುಪ್ರೀಮ್ ಆದರೆ 20% ಬರುತ್ತೆ, 20ರಿಂದ 21% ಗಂಟನೂ ಬರುತ್ತೆ. ಅದು ಪ್ರಗತಿ ತಳಿಗಳು, ಪ್ರಗತಿಲಾದರೆ 19% ಬರುತ್ತೆ. ಹಾಗಾಗಿ ತಳಿಗಳ ಮೇಲೆ ಸಂಸ್ಕರಣ ಧಾರಣೆ ಏನಿದೆ, ಸಂಸ್ಕರಣ ರಿಕವರಿ ಪರ್ಸೆಂಟೇಜ್ ಇರೋದ್ರಿಂದ ಸ್ಥಳೀಯ ತಳಿಗಳಲ್ಲಿ 16ರಿಂದ 18% ಇದೆ, ISR ಪ್ರಗತಿಲಿ 19% ಇದೆ, ISR ಪ್ರತಿಭಾ ಮತ್ತು ISR ಅಲೆಪಿ ಸುಪ್ರೀಮಲ್ಲಿ 20ರಿಂದ 21% ಇದೆ. ಇದು ಪ್ರಮುಖವಾಗಿ ನೋಡ್ತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಅರಿಶಿಣದಲ್ಲಿ ಪ್ರಮುಖವಾಗಿ ಬಾಧಿಸ್ತಕ್ಕಂಥ ರೋಗ ಕೀಟಗಳು ಯಾವುವು, ಅದು ಬಂದರೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು, ಮತ್ತು ಈ ವರ್ಷ ನಾವು ಅರಿಶಿಣ ಬೆಳೆದರೆ ಮುಂದಿನ ವರ್ಷ ಅದೇ ಅರಿಶಿಣ ಬೆಳಿಬೇಕಾ ಅಥವಾ ಬೇರೆ ಬೆಳೆ ಬೆಳಿಬೇಕಾ, ಅದೇ ಅರಿಶಿಣ ಬೆಳೆದರೆ ಏನೆಲ್ಲ ಆಗುತ್ತೆ, ಮತ್ತು ಇದು ಕೊಯ್ಲು ಹೆಂಗೆ, ಸಂಸ್ಕರಣ ಯಾವ ರೀತಿಯಾಗಿ ಮಾಡಬೇಕು, ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ ಕೊಟ್ಟಂಥ ಡಾಕ್ಟರ್ ಮೋಹನ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಇವರದ್ದೇ ಇನ್ನೊಂದು ಕಂಟಿನಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ